ಗೆಳೆಯ ಹೇಳ ಗೆಳೆಯ. ಅಲ್ಲ ಆಕ್ಚುಲಿ ಬಂದು ಈ ಜೋಸ್ ಅಂತಿದೆಯಲ್ಲ, ಇದು ಆಕ್ಚುಲಿ ಮಂಡ್ಯದವ್ರೇನೆ 6 ಗಂಟೆ ಮೇಲೆ ಹೇಳೋದು. ಯಾರಿಗೆ ಸೊ ಅಂದ್ರೆ ಇದು ನಾವು ಕೇಳದಂಥದ್ದೇನೆ. ನಾವು ಕೆರಗೋಡಿಂದ ನಾನು ಗೆಳೆಯ ಹೋಗ್ಬೇಕಾರೆ ಜೋಶ್ ಬರ್ತದೆ ಅಂತ ಇಟ್ಟಿದ್ವಿ, ಸ್ವಲ್ಪ ಸ್ಲ್ಯಾಂಗ್ ಇರಲಿ ಅಂದ್ಬಿಟ್ಟು ಆ ಥರ ಮಾಡಿದ್ವಿ ಅಷ್ಟೇ. ಅಂದರೆ ಮಾಸ್ ಆಡಿಯನ್ಸ್ ಅಂತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಗೆಳೆಯ ಇಬ್ಬರು ಇದ್ವಿ. ನಮಗಿಂತ ಹೆಚ್ಚಾಗಿ ಹೈಯೆಸ್ಟ್ ಸಾಂಗ್ಗಳನ್ನ ರೆಕಾರ್ಡ್ ಮಾಡಿರೋದು ಅರ್ಜುನ್ ಜನ್ಯ ಅವರು ಇದ್ದರು. ಆ್ಯಂಡ್ ಅದರಿಂದ ಇನ್ನು ಮುಂದೆ ಬಂದರೆ ಈಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಅಂತ ಎಲ್ಲ ಮನ್ಸೊಳಗೆ ಹಾಕೊಂಡು, ಯಾಕಂದರೆ ಮೀಡಿಯಾದವ್ರು ನೀವೇ ಮೊದಲ ಆಡಿಯನ್ಸು, ನಿಮ್ಮಿಂದನೇ ಎಲ್ಲ ಗೆಲುವುಗಳು ಶುರುವಾಗೋದು. ನಾನು ಇತ್ತೀಚೆಗೆ ಪ್ರೆಸ್ ಮೀಟ್ಗಳು ನೋಡ್ತಾ ಇದ್ದೆ, ನನಗೆ ಪ್ರೆಸ್ ಮೀಟ್ಗೆ ಹೋಗೋಕ್ಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ನಡುವೆ. ಹಂಗೂ ಗೆಳೆಯ ಬರಲೇಬೇಕು ನೀನು ಅಂದ, ಯಾಕಂದರೆ ಪ್ರಶ್ನೆಗಳೆಲ್ಲ ಬಾಣ ಥರ ಇರುತ್ತೆ, ಬುಲೆಟ್ ಥರ ಹೊಡಿತಾ ಇರ್ತಾರೆ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮೆಲ್ಲರಿಗೂ. ದಯವಿಟ್ಟು ಕನ್ನಡ ಸಿನಿಮಾಗಳು ಏನೇ ಇದ್ರೂ ಹೊಟ್ಟೆಗೆ ಹಾಕೊಳ್ಳಿ. ನಾವೆಲ್ಲ ಕಷ್ಟಪಟ್ಟು ವರ್ಷಾನುಗಟ್ಲೆ ಕನ್ಸ್ಕೊಂಡು ನಿಮ್ಮ ಮುಂದೆ ತಗೊಬಂದಿರ್ತೀವಿ. ಹಿಂದಿನ ಇದ್ದಂಥ ಪ್ರೆಸ್, ನಾನು ಇಂಡಸ್ಟ್ರಿಗೆ ಬಂದು ಬಹುದೂರ್ ಮಾಡಿದಾಗ 2014, ಅಲ್ಲಿಂದ ಇಲ್ಲಿ ತನಕ ಒಂದು 350 ಹಾಡು ಬರೆದಿರ್ಬೋದು, ಹೆಚ್ಚು ಕಮ್ಮಿ 600 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ಬೋದು. ಮೊದಲಿದ್ದಂಥ ಪತ್ರಕರ್ತರುಗಳು ನಮ್ಮಲ್ಲಿ ಏನೇ ತಪ್ಪಿದ್ರು ಅದನ್ನು ಅವರು ಪರ್ಸ್ನಲ್ಲಾಗಿ ಪ್ರೆಸ್ ಮೀಟ್ ಆದಮೇಲೆ ಕರೆದು ಮಾತಾಡಿ ಪ್ರೋತ್ಸಾಹ ನೀಡಿ ನಮ್ಮನ್ನು ತಿದ್ದಿ ತೀಡಿ ಇಲ್ಲಿಗೆ ಬೆಳೆಸಿರೋದು. ನನ್ನ ಅಂತಲ್ಲ, ಬಹಳಷ್ಟು ನಿರ್ದೇಶಕರುಗಳನ್ನ, ಬಹಳಷ್ಟು ಬರಹಗಾರಗಳನ್ನ, ಬಹಳಷ್ಟು ಚಿತ್ರತಂಡಗಳನ್ನ, ಎಲ್ಲವನ್ನು. ಈಗ ಯಾವುದು ಪರ್ಫೆಕ್ಷನ್ ಇಲ್ಲ, ನೇಚರಲ್ಲೇ ಯೂನಿವರ್ಸಲ್ಲೇ ಇಂಪರ್ಫೆಕ್ಷನ್ ಇದೆ. ಎಲ್ಲಾದ್ರೂ ಅದೇ ಅದ್ಭುತ. ಸಮ್ಟೈಮ್ಸ್ ಏನೇನು ಇಂಪರ್ಫೆಕ್ಷನ್ ಇರುತ್ತೆ ಅದೇ ಅದ್ಭುತ. ದಯವಿಟ್ಟು ನಿಮ್ಮ ಪ್ರೆಸ್ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಪ್ರತಿ ಶುಕ್ರವಾರ 4 ಸಿನಿಮಾ ನೋಡೋರು ನೀವೇ, ಮಾರ್ನಿಂಗ್ ಶೋ. ದಯವಿಟ್ಟು ಎಲ್ಲ ಚಿತ್ರದ ರಂಗದ ಪರವಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತೀನಿ, ಏನೇ ಇದ್ರೂ ದಯವಿಟ್ಟು ಅದನ್ನು ಮನಸ್ಸೊಳಗೆ ಹಾಕ್ಕೊಂಡು, ಹೊಟ್ಟೆ ಒಳಗೆ ಹಾಕ್ಕೊಂಡು ಕ್ಷಮಿಸಿ ನಮ್ಮೆಲ್ಲರನ್ನೂ ಕೂಡ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ, ಥ್ಯಾಂಕ್ ಯು. ಹಾಗೆ ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನೆಸ್ಕೊಳ್ಬೇಕು. ಅವತ್ತು ಅಯೋಗ್ಯ ಸಿನಿಮಾ ಮಾರ್ಕೆಟ್ಗೆ ತಗೊಂಡೋದಾಗ 9 ಲಕ್ಷ ರೂಪಾಯಿಗೆ ತೊಗೊಂಡಿದ್ರು ಅಯೋಗ್ಯನ. ಇವತ್ತು ಅಯೋಗ್ಯ 2ನ ನಾವೇನೂ ಕೇಳಿಲ್ಲ, ಕರೆದು 2 ಕೋಟಿ ರೂಪಾಯಿಗೆ ಅವರು ಈ ಆಡಿಯೋ ರೈಟ್ಸ್ನ ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಮತ್ತು ನನ್ನ ತಂಡ ಯಾವಾಗ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಆನಂದ್ ಅಡಿಯೋ ಶ್ಯಾಮ್ ಸರ್ ಆ್ಯಂಡ್ ಆನಂದ್ ಅವ್ರಿಗೆ. ಅವರು ಚೇತನ್ ಸರ್ ಬರವಣಿಗೆ ಎಷ್ಟು ಚಂದನೋ ಮಾತು ಅಷ್ಟೇ ಚಂದ. ಮಾತಲ್ಲಿ ಕಟ್ಟಾಕ್ಬಿಡ್ತಾರೆ, ಅಂದ್ರೆ ಆ ಪ್ರೀತಿಲೇ ಕಟ್ಟಾಕ್ಬಿಡ್ತಾರೆ ಅವರು. ಇಲ್ಲಿರೋ ಎಲ್ಲರೂ ನಮ್ಮ ಆತ್ಮೀಯರೇ, ತೀರಾ ಆತ್ಮೀಯರು. ಅವರೆಲ್ಲರೂ ಕೂಡ ತಪ್ಪನ್ನ ತಿದ್ದಿ ಬೆಂತಟ್ಟಿ ಎಲ್ಲರೂ ಕೂಡ ಬೆಳೆಸಿರೋರು, ಎಲ್ಲರೂ ಆತ್ಮೀಯ ಗೆಳೆಯರು. ಪ್ರತಿಯೊಂದು ಮಾತು ಬಹಳ ಅರ್ಥಪೂರ್ಣವಾಗಿ. ಯಾವತ್ತೂ ಮನ್ಸಿಗೆ ಹಾಕಬೇಡಿ, ಏನನ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಪ್ರತಿ ಹೆಜ್ಜೆನೂ ಒಂದೊಂದು ಹೆಜ್ಜೆನೂ ಬಹಳ ಕಷ್ಟಪಟ್ಟು ಇಡಬೇಕು. ಆಮೇಲೆ ಏನಾಗ್ಬಿಡುತ್ತೆ, ಪಂಕ್ತಿನಲ್ಲಿ ಊಟ ಕೂತಿರ್ತೀವಿ, ಯಾರೋ ಒಬ್ಬರಿಗೆ ಅಂತ ಊಟ ಮಾಡಿರಲ್ಲ, ಲಕ್ಷಾಂತರ ಜನಕ್ಕೆ ಊಟ ರೆಡಿ ಮಾಡಿರ್ತೀವಿ ಸಿನಿಮಾ. ಅದರಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂದರೆ ಪಾಪ ಅದನ್ನ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ ಲಕ್ಷಾಂತರ ಜನ. ಯಾಕಂದರೆ ಒಬ್ಬ ನಿರ್ದೇಶಕ MMCH ಮಾರ್ಕೆಟ್ ಬೇರೆ, BKT ಮಾರ್ಕೆಟ್ ಬೇರೆ, ಹುಬ್ಳಿ ಕಡೆ ಮಾರ್ಕೆಟ್ ಬೇರೆ. ನಮ್ಮ ಮೈಸೂರಲ್ಲಿ ಲವ್ ಸಿನಿಮಾ ಸೂಪರ್ ಹಿಟ್ಟು ಅಂದರೆ ಹುಬ್ಳಿಲಿ ಫೈಟ್ ಇಲ್ಲ ಅಂದರೆ ಬರೋದೇ ಇಲ್ಲ, ಮಾರ್ನಿಂಗ್ ಶೋನೇ ಓಪನ್ ಆಗಲ್ಲ. ಸೊ ಸಿನಿಮಾ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವರ್ಗದವ್ರನ್ನೂ ಇಟ್ಕೋಬೇಕು. ಎಲ್ಲರ ಅಭಿಮಾನಿಗಳು ಎಲ್ಲ ವರ್ಗದವರು ಸಿನಿಮಾನ ನೋಡಿ, ಎಲ್ಲರ ಅಭಿಮಾನಿಗಳು ಪದೇ ಸಿನಿಮಾ ನೋಡಿದ್ರೆ ಒಬ್ಬ ನಿರ್ಮಾಪಕರು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ಸ್ಕೊಂಡು ಅವ್ರ ಮನೆಗೆ ಹಾಕಿರೋ ದುಡ್ಡನ್ನ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ. ದಯವಿಟ್ಟು ಈ ಪರಂಪರೆ ಇಲ್ಲೇ ಮುಗಿದೋಗ್ಲಿ. ದಯವಿಟ್ಟು ಏನೇ ನಮ್ಮಿಂದ ತಪ್ಪುಗಳಿದ್ರು, ಯಾವುದೇ ಚಿತ್ರತಂಡದಿಂದ ತಪ್ಪಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ಕಂತಾರೆ. ಎಲ್ಲರೂ ತಿದ್ಕಂತಾರೆ, ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟೇನೆ. ಹುಡುಗಾಟ ಅಲ್ವೇ ಅಲ್ಲ. ಇವತ್ತೊಂದು ದಿನ ಚಿತ್ರ ಮಾಡೋದು ಹುಡುಗಾಟ ಅಲ್ವೇ ಅಲ್ಲ. ನಾನು 4 ಸಿನಿಮಾಗಳನ್ನ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ತಲುಪಿಸಿ ಅದನ್ನು ಥಿಯೇಟ್ರಿಂದ ರೆವೆನ್ಯೂ ನೋಡಿರೋದ್ರಿಂದ, ಅಷ್ಟು ಕ್ರೋರ್ಸ್ ಟುಗೆದರ್ ರೆವೆನ್ಯೂ ನೋಡಿರೋದ್ರಿಂದ ನಾನೊಬ್ಬ ಬರಹಗಾರನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ಎಲ್ಲ ನಿಮ್ಮದೇ, ಚಿತ್ರರಂಗ ನಮ್ದಲ್ಲ. ನಾವೆಲ್ಲ ಕಲಾವಿದರು ಅಥವಾ ನಿರ್ದೇಶಕರು, ತಂತ್ರಜ್ಞರು ಅಂತೀವಿ. ಸತ್ಯವಾಗ್ಲೂ ಚಿತ್ರರಂಗದ ದೊಡ್ಡ ಆಸ್ತಿ ಮಾಧ್ಯಮದವರು. ಯಾಕಂತಂದರೆ ನೀವು ತಲುಪಿಸಿದ್ರೇ, ನೀವು ಮನೆಗೆ ಎಲ್ಲರ ಮೊಬೈಲಿಗೆ ತಲುಪಿಸಿದ್ರೇ ಎಲ್ಲರೂ ಕೂಡ ಸಿನಿಮಾಗೆ ಬಂದು ನೋಡೋಕ್ಕೆ ಸಾಧ್ಯ. ಎಲ್ಲರೂ ಒಗ್ಗೂಡೋಣ, ಇದೊಂದು ವೇದಿಕೆ ಆಗಲಿ ಒಗ್ಗೂಡೋಕ್ಕೆ. ದಯವಿಟ್ಟು ಏನೇ ನೋವುಗಳಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ದುಗಳನ್ನ ನಾವೆಲ್ಲರೂ ಶ್ರಮಿಸಿ ಕನ್ನಡ ಆಡಿಯನ್ಸ್ನ ಚಿತ್ರ ಮಂದಿರಕ್ಕೆ ಕರ್ಕೊಂಬರೋ ಅಂತ ಒಂದು ಕೆಲಸನ ಮಾಡೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಂದು ಒಬ್ಬರ ಅಭಿಪ್ರಾಯ ಅಲ್ಲವೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನೇ ಪ್ರಶ್ನೆ ಕೇಳಿದ್ರು ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ, ನಿಮ್ಮ ಒಪಿನಿಯನ್ ಆಗಿರುತ್ತೆ.
ಚಿತ್ರರಂಗ ಅಥವಾ ಚಿತ್ರರಂಗ ಬರೋ ಅಂತ ಆಡಿಯನ್ಸ್ ಅಂತ ಅಂದ್ಕೊಂಡ್ರೆ ತುಂಬ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದ್ರೆ 10 ಜನ ಇದ್ರೆ 10 ಜನಕ್ಕೆ 10 ಒಪಿನಿಯನ್ ಬರುತ್ತೆ. ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಯಾಕದು ಯಾಕಿದು ಅಂತ. ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಬೇಕಂದ್ರೆ ಒಬ್ಬರಿಗೆ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಆಡಿಯನ್ಸ್ಗೆ ಮಾಡಿರ್ತೀವಿ. ದಯವಿಟ್ಟು ಪಂಕ್ತಿನಲ್ಲಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತ ಅನ್ಬೇಡಿ, ಪರ್ಸ್ನಲ್ ಆಗಿ ಬಂದು ಹೇಳಿಬೇಕಾದ್ರೆ. ಯಾಕಂದ್ರೆ ತುಂಬ ಜನ ಅದನ್ನು ಎಂಜಾಯ್ ಮಾಡೋ ಅಂಥ ಅದ್ಭುತವಾದಂಥ ಆಡಿಯನ್ಸ್ಗಳಿರ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ಲೀಸ್ ಇದೊಂದು ಕಳಕಳಿಯ ಮನವಿ. ಎಲ್ಲರೂ ಗೊತ್ತು, ನಾನು ಯಾವತ್ತೂ ಏನೂ ಮಾತಾಡಲ್ಲ, ಇದೊಂದನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು 25 ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ, ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು. ಈಗ ಕೇಳಿಲ್ಲ ಅಂದಿದ್ರೆ ಈ ಮಾತುಗಳು ಬರ್ತಾನೆ ಇರಲಿಲ್ಲ. ಅದಕ್ಕೆ ಗೆಳೆಯ, ನೀ ನನ್ನ ಆತ್ಮೀಯ ಗೆಳೆಯ, ಹೊಡೆದಿರೋ ಬುಲೆಟ್ ಇಲ್ಲಿಗೆ, ಅದರಿಂದ ಹೇಳಿದ್ದೀನಿ. ನನ್ನ ಚಿತ್ರರಂಗದ ಎಂಟ್ರಿ ಬಿಫೋರಿಂದ ಹಿಡಿದು, ನಾನು ಡೈರೆಕ್ಟರ್ ಆಗೋಕ್ಕೂ ಮುಂಚೆಯಿಂದ ಹಿಡಿದು ಸುನಿ ನನ್ನ ಆತ್ಮೀಯ ಗೆಳೆಯ. ಆಬ್ವಿಯಸ್ಲಿ ರಿಲೀಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಸಾಂಗ್ ನನ್ನ ಜೀವನದಲ್ಲಿ ಕೇಳಿಸಿರೋದು ಸುಬ್ಲಕ್ಷ್ಮಿ ಸಾಂಗು ಅವನಿಗೇನೆ. ಅದರಿಂದ ಥ್ಯಾಂಕ್ ಯು ಗೆಳೆಯ, ಲವ್ ಯು.